ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೆದುವಾಗಿ ರುಚಿಯಾದ 2 ರೀತಿಯ ಪಡ್ಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ. ಅಕ್ಕಿ ರೇಷನ್ ಅಕ್ಕಿ ಹಾಕ್ತಾ ಇರೋದು ನೋಡಿ, ದೋಸೆ ಅಕ್ಕಿ ಹಾಕಿದ್ರೂ ಆಗ್ತದೆ. ಈಗ ಇದನ್ನು ನೀರು ಹಾಕಿ 3-4 ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅದೇ ಅಕ್ಕಿಯಲ್ಲಿ 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಅಕ್ಕಿ ಮತ್ತು ಮಂಡಕ್ಕಿ ಮುಳುಗುವಷ್ಟು ಕಬ್ಬಿನ ಹಾಲನ್ನು ಹಾಕ್ತಾ ಇದ್ದೇನೆ ನೋಡಿ. 2 ಕಪ್ ಆಗುವಷ್ಟು ಕಬ್ಬಿನ ಹಾಲನ್ನು ಹಾಕಿ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಅದನ್ನು ಮಗುಚಿಕೊಳ್ಬೇಕು. ಆಮೇಲೆ ಅದನ್ನು ನೆನೆಸ್ಲಿಕ್ಕೆ ಇಡಬೇಕು. 4-5 ಗಂಟೆ ಆದರೂ ನೆನಿಬೇಕು ನೋಡಿ. ಒಂದು ಮುಚ್ಚಳ ಮುಚ್ಚಿಟ್ಟು ನೆನೆಲಿಕ್ಕಿಡುವ. ಈಗ 4 ಗಂಟೆ ಆದಮೇಲೆ ನೋಡಿ, ಮಂಡಕ್ಕಿ ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿರ್ತದೆ. ಈಗ ಇದನ್ನು ರುಬ್ಬಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ ಮಂಡಕ್ಕಿ ಮತ್ತು ಅಕ್ಕಿಯನ್ನು ಹಾಕ್ಕೊಳ್ಳಿ. ಕಬ್ಬಿನ ರಸ ಸಮೇತ ಹಾಕೋದು. ಈಗ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನೀರು ಹಾಕಬೇಕಾಗಿಲ್ಲ ನೋಡಿ, ಕಬ್ಬಿನ ಹಾಲನ್ನೇ ಹಾಕಿ ರುಬ್ಬಿಕೊಂಡ್ರೆ ಆಯಿತು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡ್ತೇನೆ. ಒಂದು 5-6 ಗಂಟೆ ಹುದುಗಿದ್ರೂ ಸಾಕಾಗ್ತದೆ ನೋಡಿ. ರುಬ್ಬಿದ ತಕ್ಷಣ ಇದರ ಪಡ್ಡು ಮಾಡ್ಕೊಳ್ಬೋದು. ಹಾಗಿದ್ರೆ ಸ್ವಲ್ಪ ಪಡ್ಡು ಗಟ್ಟಿಯಾಗಿರ್ತದೆ ಅಷ್ಟೇ. ಈಗ ಮರುದಿನ ಬೆಳಿಗ್ಗೆ ನೋಡಿ, ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಪಡ್ಡು ಮಾಡಿದರೆ ಆಯಿತು ನೋಡಿ. ರುಬ್ಬಿದ ತಕ್ಷಣ ಪಡ್ಡು ಮಾಡಿಕೊಳ್ಬೋದು. ಮೆತ್ತಗೆ ಆಗಬೇಕಿದ್ರೆ ಸ್ವಲ್ಪ ಸೋಡಾ ಹಿಟ್ಟು ಹಾಕಬೇಕಾದೀತು. ಈಗ ಒಲೆ ಮೇಲೆ ಪಡ್ಡು ಕವಳಿ ಇಟ್ಟಿದ್ದೇನೆ ನೋಡಿ, ಅದಕ್ಕೆ ಎಣ್ಣೆಯನ್ನು ಹಚ್ಚಿದ್ದೇನೆ. ಈಗ ಹಿಟ್ಟನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಂಡ್ರೆ ಆಯಿತು. ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಚ್ಚಿಕೊಳ್ಬೋದು ನೋಡಿ. ಆಮೇಲೆ ಇದನ್ನು ಮಗುಚಿ ಹಾಕಬೇಕು. ಹಾಗೆ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ರುಚಿಯಾದ ಪಡ್ಡು ರೆಡಿ ಆಗ್ತದೆ ನೋಡಿ. 2 ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ. ಆಮೇಲೆ ತೆಗೆದ್ರೆ ಆಯಿತು ನೋಡಿ. ರುಚಿಯಾದ ಕಬ್ಬಿನ ಹಾಲಿನ ಪಡ್ಡು ರೆಡಿ ಆಗ್ತದೆ. ಈಗ ಬಾಳೆಹಣ್ಣಿನ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಇಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೇನೆ. ಯಾವ ಬಾಳೆಹಣ್ಣು ಬೇಕಿದ್ರೂ ತಗೊಳ್ಬೋದು. ಈಗ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ಮೊದಲೇ ನಾನು ನೆನೆಸಿಟ್ಟಿದ್ದೇನೆ. 4-5 ಗಂಟೆ ನೆನೆಸಿಡಬೇಕು ನೋಡಿ. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 7-8 ಏಲಕ್ಕಿ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಕಪ್ಪು ಲೆಕ್ಕ ಹೇಳಬೇಕಿದ್ರೆ 1 ಕಪ್ ಅಕ್ಕಿಗೆ 1 ಕಪ್ ಬಾಳೆಹಣ್ಣು ಬೇಕಾಗ್ತದೆ ನೋಡಿ. ನಾನಿಲ್ಲಿ 2 ಕಪ್ ಅಕ್ಕಿಯನ್ನು ಹಾಕಿದ್ದೇನೆ. ಅದಕ್ಕೆ 2 ಕಪ್ ಆಗುವಷ್ಟು ಬಾಳೆಹಣ್ಣು ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತೇನೆ. ಜಾಸ್ತಿ ತೆಂಗಿನ ತುರಿ ಹಾಕಿದಷ್ಟು ಪಡ್ಡು ಮೆತ್ತಗಾಗ್ತದೆ ನೋಡಿ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿದ್ದೇನೆ. ಬಾಳೆಹಣ್ಣಿನ ಸಿಹಿಯೇ ಸಾಕು ಅಂತ ಆದರೆ ನೀವು ಬೆಲ್ಲ ಹಾಕಬೇಕಾಗಿಲ್ಲ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತರಬೇಕು ನೋಡಿ. ರುಬ್ಬಿ ತಂದಿದ್ದೇನೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ತೆಗೆಯುವ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಇಡಬೇಕು. 10 ನಿಮಿಷ ಆದಮೇಲೆ ಪಡ್ಡು ಮಾಡಿದರೆ ಆಯಿತು. ಸಿಹಿ ಇಷ್ಟ ಇಲ್ಲದವರು ಬೆಲ್ಲ ಹಾಕದೆ ಕೂಡ ಮಾಡ್ಬೋದು. ಈಗ ನೋಡಿ 10 ನಿಮಿಷ ಆದಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದರ ಪಡ್ಡು ಮಾಡಿದರೆ ಆಯಿತು. ಒಲೆ ಮೇಲೆ ಪಡ್ಡು ಕವಳಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನು ತುಪ್ಪವನ್ನು ಹಚ್ಚಿಕೊಳ್ತಾ ಇದ್ದೇನೆ ನೋಡಿ. ಎಣ್ಣೆ ಬೇಕಿದ್ರೆ ಎಣ್ಣೆ ಹಚ್ಚಬಹುದು. ತುಪ್ಪವನ್ನು ಹಚ್ಚಿದರೆ ಬಾಳೆಹಣ್ಣಿನ ಪಡ್ಡು ತುಂಬಾನೇ ರುಚಿಯಾಗಿ ಆಗ್ತದೆ. ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ನೋಡಿ. ಮೀಡಿಯಂ ಉರಿಯಲ್ಲಿ ಬೇಯಿಸಬೇಕು. ಮತ್ತೆ ಮುಚ್ಚಳ ತೆಗೆದು ಸ್ವಲ್ಪ ತುಪ್ಪ ಬೇಕಿದ್ರೆ ಹಚ್ಚಿಕೊಳ್ಬೋದು. ಈಗ ಇದನ್ನು ಮಗುಚಿ ಹಾಕಿದ್ರೆ ಆಯಿತು. ಮೃದುವಾಗಿ ರುಚಿಯಾದ ಬಾಳೆಹಣ್ಣಿನ ಪಡ್ಡು ಕೂಡ ರೆಡಿಯಾಗಿದೆ ನೋಡಿ. ಕಬ್ಬಿನ ಹಾಲಿನ ಪಡ್ಡನ್ನು ಕೂಡ ನೀವು ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಮೃದುವಾಗಿ ಆಗಬೇಕಿದ್ರೆ ನೀವು ತೆಂಗಿನ ತುರಿ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಇಲ್ಲದಿದ್ರೆ ಅದಷ್ಟು ಸಾಫ್ಟ್ ಆಗೋದಿಲ್ಲ ನೋಡಿ. ನೋಡಿ ಪಡ್ಡು ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ತುಂಬಾ ಮೃದುವಾಗಿ ಆಗ್ತದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಈ 2 ಪಡ್ಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ.
ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.